ನಾಗಮಂಗಲದಲ್ಲಿ ನಡೆದಂತಹ ಶಾಂತಿ ಸಭೆ ಮುಕ್ತಾಯಗೊಂಡಿದೆ. ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು. ಅದೀಗ ಮುಕ್ತಾಯಗೊಂಡಿದೆ. ಸಭೆಯ ಬಳಿಕ ಸಚಿವ ಚಲುವರಾಯಸ್ವಾಮಿ ಅವರು ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ನಡೆದಂತಹ ಘಟನೆ ಅತ್ಯಂತ ಕೆಟ್ಟ ಘಟನೆ. ಒಂದು ಬಾರಿ ಅರೆಸ್ಟ್ ಆದ್ರೆ ಜಾಮೀನನ್ನ ಪಡಿಲೇಬೇಕು. ಅಮಾಯಕರು ಯಾರಾದರೂ ಇದ್ರೆ ಡೆಫಿನೆಟ್ಲಿ ಅವರನ್ನ ಚಾರ್ಜ್ ಶೀಟ್ನಿಂದ ಕೈ ಬಿಡ್ತೇವೆ ಅಂತ ಕೂಡ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೋಮವಾರ ಮುಸ್ಲಿಮರ ಹಬ್ಬ ಇದ್ದು ಗಣಪತಿ ವಿಸರ್ಜನೆ ಬೇಡ ಅಂತ ಹೇಳಿದ್ದೀವಿ. ವಿಶೇಷ ತನಿಖೆಯನ್ನ ನಡೆಸಲಾಗುತ್ತೆ. ಕುಮಾರಸ್ವಾಮಿ ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ಇದೇ ವೇಳೆ ಹೇಳಿದ್ದಾರೆ. ಈ ಸಮಯದಲ್ಲಿ ರಾಜಕೀಯ ಬೇಡ ಅಂತ ಮನವಿ ಮಾಡಿಕೊಂಡಿದ್ದಾರೆ ಚಲುವರಾಯಸ್ವಾಮಿ. ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಟ್ಟೊಟ್ಟಿಗೆ ಕೂತವ್ರೆ. ಯಾರೂ ಬೈಫರ್ಕೇಟ್ ಮಾಡ್ಕೊಂಡು ಕೂತಿರಲಿಲ್ಲ. ಎಲ್ಲರೂ ಇವರು ಅವರು ಎಲ್ಲ ಅಣ್ಣ ತಮ್ಮದಿರ ಥರ ಒಟ್ಟಿಗೆ ಕೂತಿದ್ದಾರೆ. ಮಾತನಾಡಿದಂಥ ಒಂದು 25 ಜನ ಮಾತಾಡಿರ್ಬೋದು ಅಂತ ಕಾಣುತ್ತೆ. ಅಷ್ಟು ಜನವು ನಾವು ಈ ಕ್ಷಣದಿಂದನೇ ಒಟ್ಟಾಗಿ ಹೋಗ್ತೀವಿ. ಗಣಪತಿ ಉತ್ಸವವನ್ನು ಮಾಡಲಿಕ್ಕೆ ನಮ್ಮ ಸಹಕಾರ ಕೊಡ್ತೀವಿ. ನಮ್ಮ ಮುಸ್ಲಿಮ್ ಹಬ್ಬಗಳು ಮಾಡಲಿಕ್ಕೂ ಸಹ ಅವ್ರ ಸಹಕಾರವನ್ನು ತಗೋತೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಒಂದು 50 ಜನ ಇಂಟರ್ನಲ್ಲಿ ಆ ಕಮ್ಯುನಿಟಿ ಎಲ್ಲ ಸೇರಿ ಟೌನ್ನಲ್ಲಿ ಒಂದು ಸೌಹಾರ್ದಿತ ಕಮಿಟಿ ಮಾಡ್ಕೋತೀವಿ. ಯಾವುದಾದ್ರು ಈ ಥರದ್ದು ಬಂದಾಗ ನಾವೇ ಮುಂದೆ ನಿಂತ್ಕೊಂಡು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗೇನು ಆರ್ಥಿಕವಾಗಿ ನಷ್ಟ ಆಗಿದೆ ಅವ್ರಿಗೊಂದಷ್ಟು ಪರಿಹಾರ, ಯಾರು ಅಮಾಯಕರನ್ನ ಅರೆಸ್ಟ್ ಆಗಿದ್ದಾರೆ ಅವ್ರಿಗೊಂದಷ್ಟು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ರಿಲೀಫ್ ಮಾಡ್ತಕ್ಕಂಥದ್ದು. ಯಾರು ಇದಕ್ಕೆ ಸಂಪೂರ್ಣ ಕಾರಣಕರ್ತರಿದ್ದಾರೆ ಅವ್ರು ಯಾರು ಕೈ ಬಿಟ್ಟು ಹೋಗಿದ್ರೆ ಅದನ್ನು ತನಿಖೆ ಮೂಲಕ ಮಾಡ್ಕೊಂಡು ಅವ್ರನ್ನ ಒಂದಷ್ಟು ಕ್ರಮ ತಗೊಳ್ತಕ್ಕಂಥದ್ದು. ಇಷ್ಟನ್ನು ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಅಷ್ಟನ್ನು ಸಹ DC ಅವರು ಮತ್ತು SP ಅವರು ಇದ್ದಾರೆ. ನಾವು ಅದನ್ನು ಚಾಚು ಚಪ್ಪಲೇ ಅವ್ರು ಹೇಳಿರ್ತಕ್ಕಂಥ ಸಲಹೆ ಸೂಕ್ತವಾದಂಥದ್ದಿದೆ ಮತ್ತು ಯಾವುದೇ ಥರದ ಪ್ರಚೋದನೆಗೆ ಮತ್ತು ಒಬ್ಬರನ್ನ ನೋವು ಮಾಡೋಂಥ ವಿಚಾರ ಅಲ್ಲ. ಹಾಗಾಗಿ ಅದನ್ನು ನಾವು ಒಪ್ಪಿದ್ದೀವಿ. ನಾಳೆ ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಶಾಂತಿ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಎರಡೂ ಸಮುದಾಯದ ಮುಖಂಡರುಗಳಿಗೆ ತಿಳಿಸಲಾಗಿದೆ, ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಿದ್ದಾರೆ? ಈ ಸಂದರ್ಭದಲ್ಲಿ ಎರಡೂ ಸಮುದಾಯದ ಮುಖಂಡರು ಏನಾದರೂ ತಮ್ಮ ಪ್ರಾಬ್ಲಮ್, ತಮ್ಮ ಕಂಪ್ಲೇಂಟ್ಸ್ ಅನ್ನ ಹೇಳಿದ್ರಂತ? ಶಾಂತಿ ಸಭೆಯಲ್ಲಿ ಏನು ಒಂದಷ್ಟು ಮುಖಂಡರು ಏನು ಮಾತನಾಡುವಂತ ಸಂದರ್ಭದಲ್ಲಿ ಆಗಿರುವಂತಹ ಪರಿಸ್ಥಿತಿಯ ಬಗ್ಗೆ ಮಾತನಾಡಿರುವಂತದ್ದು. ಈ ಘಟನೆಗೆ ಯಾರ್ಯಾರ ಕಾರಣ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇನ್ನೂ ಒಂದಷ್ಟು ಜನ ಪೊಲೀಸರ ಫೇಲ್ಯೂರ್ ಅಂತಲೂ ಕೂಡ ಹೇಳಿರುವಂತದ್ದು. ಮತ್ತೊಂದಷ್ಟು ಜನ ನಾಳೆ ಸೋಮವಾರ ನಡೆಯುವಂತಹ ಮುಸ್ಲಿಮರ ಆಚರಣೆಗೆ ಕೂಡ ಯಾವುದೇ ರೀತಿಯಾದ ತೊಡಕುಗಳಾಗಬಾರ್ದು, ಆ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಕ್ರಮ ವಹಿಸಬೇಕು ಅಂತ ಕೂಡ ಮಾತನಾಡುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ಅವ್ರಿಗೆ ಬೇಕಾದವ್ರನ್ನ ಸಭೆಗೆ ಕರೆದಿದ್ದಾರೆ ಅಂತೇಳಿ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಮೂಲ ಬದ್ರಿಕೊಪ್ಪಲು ಗ್ರಾಮಸ್ಥರನ್ನ ಈ ಒಂದು ಸಭೆಗೆ ಕರೆಯಬೇಕಾಗಿತ್ತು. ಅವ್ರನ್ನ ಕರೆಯುವಂತ ಕೂಡ ಕೆಲಸಗಳು ಕೂಡ ಆಗಿಲ್ಲ. ಜೊತೆಗೆ ಈ ಒಂದು ಘಟನೆಯಲ್ಲಿ ಹಾನಿಗೊಳಗಾದಂತಹ ಅಂಗಡಿ ಮಾಲೀಕರನ್ನು ಕೂಡ ಸಭೆಗೆ ಕರೆಯಬೇಕಾಗಿತ್ತು, ಅವ್ರನ್ನು ಕೂಡ ಕರೆದಿಲ್ಲ. ಇದೊಂದು ರೀತಿಯಾಗಿ ಒಂದಷ್ಟು ಲೋಪಗಳು ಕೂಡ ಕಾಣ್ತಾ ಇದ್ದಾವೆ ಶಾಂತಿ ಸಭೆಯಲ್ಲಿ. ಆ ನಿಟ್ಟಿನಲ್ಲಿ ಅದರದೇ ಮಿಕ್ಕಂತೆ ಬಂದಂತಹ ಎಲ್ಲಾ ಜನರು ಕೂಡ ತಮಗೆ ಅನಿಸಿದಂತಹ ಅಭಿಪ್ರಾಯಗಳನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ಈ ಶಾಂತಿ ಸಭೆಯಲ್ಲಿ ಅಲ್ಟಿಮೇಟ್ ಕೊನೆಗೆ ಬಂದಂತಹ ಇನ್ಪುಟ್ ಏನಂತಂದ್ರೆ ಸೋಮವಾರ ಗಣಪತಿಯ ವಿಸರ್ಜನೆ ಆಚರಣೆಗಳನ್ನ ನಾಗಮಂಗಲದಲ್ಲಿ ಇದುವರೆಗೂ ಕೂಡ ಯಾರು ಅರ್ಜಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಸೋಮವಾರ ಈ ಒಂದು ಆಚರಣೆ ಅಂದ್ರೆ ಗಣೇಶ ವಿಸರ್ಜನೆಯ ಮೆರವಣಿಗೆ ಯಾವುದು ಬೇಡ, ಯಾಕಂತಂದ್ರೆ ಅವತ್ತು ಮುಸ್ಲಿಮರ ಆಚರಣೆ ಇದೆ, ಎರಡಕ್ಕೂ ಕೂಡ ಘರ್ಷಣೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅವತ್ತು ಬೇಡ ಅಂತೇಳಿ ಹೇಳಿರುವಂತದ್ದು. ಸದ್ಯ ಇವತ್ತು ನಾಗಮಂಗಲ ಯಥಾಸ್ಥಿತಿಗೆ ಬಂದಿರುವಂತದ್ದು. ಮಮತಾ. ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.